ನ್ಯೂಸ್ ಮಿರರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳಲಿಕ್ಕೆ ಹೊರಡ್ತಾ ಇರುವಂಥ ವಿಚಾರ ಏನು ಅಂತಂದರೆ, ರಾಜ್ಯದ 4 ಸಾರಿಗೆ ನಿಗಮಗಳಿಗೆ ರಾಜ್ಯ ಸರ್ಕಾರ ಸಾಲವನ್ನು ಕೊಡಿಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಜೂನ್ 11, 2023ನೇ ತಾರೀಕು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತು. ಅಂದರೆ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂಥ ಈ ಒಂದು ಯೋಜನೆ ಆರಂಭದಲ್ಲಿ ಸಾಕಷ್ಟು ವಿರೋಧಗಳಾಗಿತ್ತು, ಟೀಕೆಗಳು ಕೂಡ ಕೇಳಿಬಂದಿತ್ತು. ಆದರೆ ಸತತವಾಗಿ ಒಂದೂವರೆ ವರ್ಷಗಳ ಕಾಲ ಈ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ದೇಶದ ಇತರ ರಾಜ್ಯಗಳಿಗೂ ಕೂಡ ಮಾದರಿಯಾಗುವಂಥ ಕೆಲಸವನ್ನು ಕರ್ನಾಟಕ ಮಾಡ್ತಾಯಿದೆ. ಹೀಗಾಗಿ ಇಲ್ಲಿ ಸಕ್ಸಸ್ ಆಗಿರುವಂಥ ಶಕ್ತಿ ಯೋಜನೆಯನ್ನು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇಂಪ್ಲಿಮೆಂಟ್ ಮಾಡುವಂಥ ನಿಟ್ಟಿನಲ್ಲಿ, ಜೊತೆಗೆ ಚುನಾವಣೆಯಲ್ಲಿ ಮ್ಯಾನಿಫೆಸ್ಟೋದಲ್ಲೂ ಕೂಡ ಸೇರಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾಯಿದೆ. ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ AICC ಮಾಡ್ಕೊಳ್ತಾ ಇದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ಸುಮಾರು ಶಕ್ತಿ ಯೋಜನೆ ಜಾರಿ ಆದಾಗಿಂದ ಇಲ್ಲಿವರೆಗೂ ಕೂಡ ಸುಮಾರು 7,000 ಕೋಟಿಗೂ ಹೆಚ್ಚು ಮೌಲ್ಯದ ಟಿಕೆಟ್ ನೀಡಲಾಗಿದೆ. ಅಂದರೆ ಶಕ್ತಿ ಯೋಜನೆಯಡಿ ಟಿಕೆಟನ್ನು ನೀಡಲಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಸಾರಿಗೆ ಇಲಾಖೆ ಕೊಡ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರಿಗೆ ಭವಿಷ್ಯ ನಿಧಿಯನ್ನು ಪಾವತಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ವಾ? ಅಷ್ಟು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆಯಾ ರಾಜ್ಯದ 4 ಸಾರಿಗೆ ನಿಗಮಗಳದ್ದು ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ರಾಜ್ಯ ಸರ್ಕಾರ ರಾಜ್ಯದ 4 ನಿಗಮಗಳಿಗೂ ಕೂಡ ಸಾಲವನ್ನು ಕೊಡಿಸಲಿಕ್ಕೆ ಮುಂದಾಗ್ತಾ ಇದೆ. ಹಾಗಿದ್ರೆ ರಾಜ್ಯ ಸರ್ಕಾರ ಎಷ್ಟು 1,000 ಕೋಟಿ ಸಾಲವನ್ನು ಕೊಡಿಸಲಿಕ್ಕೆ ಮುಂದಾಗ್ತಾ ಇದೆ? ಹಾಗಿದ್ರೆ ಶಕ್ತಿ ಯೋಜನೆ ಜಾರಿ ಆದ ಬಳಿಕ ಎಷ್ಟು ಆದಾಯ 4 ನಿಗಮಗಳಿಗೆ ಹರಿದು ಬಂದಿದೆ? ಜೊತೆಗೆ ಸಾರಿಗೆ ನೌಕರರ ಭವಿಷ್ಯ ನಿಧಿ ಎಷ್ಟು ಪಾವತಿಯನ್ನು ಮಾಡಬೇಕು? ಇವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಎಲ್ಲೂ ಕೂಡ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಶಕ್ತಿ ಯೋಜನೆ ಜಾರಿ ಆದಾಗ ಒಂದಷ್ಟು ಟೀಕೆಗಳು ಬಂದಿದ್ದು, ಇದು ನಿಜವಾಗ್ಲೂ ಕೂಡ ಸಕ್ಸಸ್ ಆಗೋದಿಲ್ಲ, ಮಿಸ್ಯೂಸ್ ಆಗುತ್ತೆ ಅಂಥೇಳಿ. ಒಂದು ಕಡೆ BJP ಇದನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂತು. ಆದರೆ ಕಾಂಗ್ರೆಸ್ ಎಲ್ಲೂ ಕೂಡ ನಾವು ಈ ಯೋಜನೆಯನ್ನು ನಿಲ್ಲಿಸೋದಿಲ್ಲ, ನಾವು ಈ ಯೋಜನೆಯನ್ನು ಸಂಪೂರ್ಣವಾಗಿ 5 ವರ್ಷಗಳ ಕಾಲ ನಾವು ಮುಂದುವರಿಸ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ರಾಜ್ಯದ ಜನರಿಗೆ, ಪ್ರಯಾಣಿಕರಿಗೆ ಕೊಡುವಂಥ ಕೆಲಸವನ್ನು ಮಾಡಿತ್ತು. ಅದರ ಪ್ರಕಾರ ಇದುವರೆಗೂ ಕೂಡ ಸುಮಾರು 7,401 ಕೋಟಿ ಮೌಲ್ಯದ ಟಿಕೆಟನ್ನು ಶಕ್ತಿ ಯೋಜನೆಯಡಿ ನೀಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಆದರೆ ಒಂದು ಕಡೆ ಶಕ್ತಿ ಯೋಜನೆ ಯಶಸ್ವಿ ಆಗ್ತಾ ಇದ್ದಂತೆ ಮತ್ತೊಂದು ಕಡೆಗಳಲ್ಲಿ ರಾಜ್ಯದ ಬೊಕ್ಕಸನೂ ಕೂಡ ಖಾಲಿ ಆಗ್ತಾಯಿದೆ. ಕೇವಲ ರಾಜ್ಯದ ಬೊಕ್ಕಸ ಮಾತ್ರ ಅಲ್ಲ, ರಾಜ್ಯದ 4 ನಿಗಮಗಳ ರಾಜ್ಯದ 4 ನಿಗಮಗಳ ಬೊಕ್ಕಸನೂ ಕೂಡ ಖಾಲಿ ಆಗ್ತಾಯಿದೆ ಅಂತಂದರೆ ಕರ್ನಾಟಕ ರಾಜ್ಯ KSRTC ಆಗಿರ್ಬೋದು, BMTC ಆಗಿರ್ಬೋದು, ವಾಯುವ್ಯ ಕರ್ನಾಟಕ ಸಾರಿಗೆ ಆಗಿರ್ಬೋದು, ಹಾಗೆಯೇ ಕಲ್ಯಾಣ ಕರ್ನಾಟಕ ಭಾಗದ ಅಂದರೆ 4 ನಿಗಮಗಳಲ್ಲೂ ಕೂಡ ತನ್ನ ನೌಕರರಿಗೆ ಭವಿಷ್ಯ ನಿಧಿಯನ್ನು ಕೊಡಲಿಕ್ಕೂ ಕೂಡ ಸಂಕಷ್ಟ ಆಗ್ತಾಯಿದೆ, ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ರಾಜ್ಯ ಸರ್ಕಾರ ಸುಮಾರು 2,000 ಕೋಟಿ ಸಾಲವನ್ನು ಕೊಡಿಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ರಾಜ್ಯ ಸರ್ಕಾರ ಅಥವಾ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳ್ತಾ ಇರುವಂಥದ್ದು, ಈಗ ಆಲ್ರೆಡಿ ಇಂಧನ ಬೆಲೆ ಏರಿಕೆ ಆಗಿದೆ, ಪ್ರಯಾಣ ದರನೂ ಕೂಡ ಯಥಾಸ್ಥಿತಿಯಾಗಿದೆ. ಪ್ರತಿ 4 ವರ್ಷಕ್ಕೊಮ್ಮೆ ನಾವು ಪ್ರಯಾಣ ಹೆಚ್ಚಳ ಅಂದರೆ ಬಸ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಆ ಒಂದು ಪ್ರೋಸೆಸ್ಸನ್ನು ನಾವು ಮಾಡ್ತಾ ಇಲ್ಲ. ಹೀಗಾಗಿಯೇ ನಮ್ಮ ಪರಿಸ್ಥಿತಿ ಏನಿದೆ ಅದು ಸಂಕಷ್ಟಕ್ಕೆ ಹೋಗ್ತಾ ಇರುವಂಥದ್ದು. ಅಂದರೆ 2019-20ರಿಂದ 2023-24ರವರೆಗೆ ಸುಮಾರು 5,209.35 ಕೋಟಿ ನಷ್ಟ 4 ನಿಗಮಗಳು ಹೊಂದಿದ್ವು. ಯಾವಾಗ ನಾವು ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಬಸ್ ಟಿಕೆಟ್ ದರ ಹೆಚ್ಚಳವನ್ನು ಮಾಡಲಿಲ್ಲ, ಇದರಿಂದಾಗಿ ಈ ಒಂದು ಅಂದರೆ ನವಂಬರ್ ಅಂತ್ಯದ ವೇಳೆಗೆ ನಾವು 4 ನಿಗಮಗಳ ನಷ್ಟವನ್ನು ನಾವು ನೋಡ್ತಾ ಹೋಗೋದಾದರೆ ಸುಮಾರು 6,244 ಕೋಟಿ ಆರ್ಥಿಕ ಹೊರೆ 4 ನಿಗಮಗಳು ಹೊಂದಿವೆ ಅನ್ನುವಂಥ ಒಂದು ಮಾತನ್ನು ಸ್ವತಃ ಸಾರಿಗೆ ಸಚಿವರು ಹೇಳ್ತಾ ಇರುವಂಥದ್ದು. ಈ ಒಂದು 6,244 ಕೋಟಿ ಪೈಕಿ ನೌಕರರ ಭವಿಷ್ಯ ನಿಧಿಗೆ ಸುಮಾರು 3,000 ಕೋಟಿ ಬಾಕಿಯನ್ನು ಉಳಿಸ್ಕೊಂಡಿರುವಂಥದ್ದು. ಇದನ್ನು ನಾವು ನೀಡಬೇಕು ಅಂತಂದರೆ ಒಂದು ಕಡೆ ಶಕ್ತಿ ಯೋಜನೆ ಯಶಸ್ವಿಯಾಗಿ ಸಕ್ಸಸ್ ಆಗ್ತಾಯಿದೆ, ಜೊತೆಗೆ ರಾಜ್ಯ ಸರ್ಕಾರನೂ ಕೂಡ ಕಾಲಕ್ಕೆ ಸಾರಿಗೆ ನಿಗಮಗಳಿಗೆ ಕೊಡಬೇಕಾದಂಥ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇಷ್ಟಿದ್ರೂ ಕೂಡ
ನೌಕರರಿಗೆ ಭವಿಷ್ಯ ನಿಧಿಯನ್ನು ಕೊಡುವಂಥ ನಿಟ್ಟಿನಲ್ಲಿ, ಭವಿಷ್ಯ ನಿಧಿಯನ್ನು ನೀಡುವಂಥ ನಿಟ್ಟಿನಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ 4 ನಿಗಮಗಳಿಗೆ ಸುಮಾರು 2,000 ಕೋಟಿಯನ್ನು ಸಾಲ ಕೊಡಿಸ್ಲಿಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿರುವಂಥದ್ದು. ಸೊ ಒಂದು ಕಡೆ ಇಷ್ಟು ಸಾಲವನ್ನು ಯಾಕೆ 2,000 ಕೋಟಿ ಸಾಲವನ್ನು ಮಾಡ್ತಾ ಇದೆ? ಶಕ್ತಿ ಯೋಜನೆ ಜಾರಿ ಆದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಆದಾಯ ಹರಿದು ಬರ್ತಾ ಇದೆ. ಸೊ ಹೀಗಿದ್ದಾಗ ಸಾಲ ಮಾಡುವಂಥ ಅನಿವಾರ್ಯತೆ ಇತ್ತ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡುತ್ತೆ. ಆದರೆ ಸಾರಿಗೆ ಇಲಾಖೆ ಹೇಳ್ತಾ ಇರುವಂಥ ಪ್ರಕಾರ ಹೌದು, ನಮಗೆ ಭವಿಷ್ಯ ನಿಧಿಯನ್ನು, ನೌಕರರ ಭವಿಷ್ಯ ನಿಧಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ, ನಾವು ಕಳೆದ 4-5 ವರ್ಷಗಳಿಂದ ಯಾವುದೇ ರೀತಿಯಾದಂಥ ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿಲ್ಲ. ಜೊತೆಗೆ ಕಾಲಕಾಲಕ್ಕೆ ಅಧಿಕಾರಿಗಳ ಅಥವಾ ನೌಕರರ ಸಂಬಳವನ್ನು ಹೆಚ್ಚಳ ಮಾಡಿದ್ದೀವಿ. ಇವೆಲ್ಲವೂ ಕೂಡ, ಜೊತೆಗೆ ಡೀಸೆಲ್ ದರನೂ ಕೂಡ ಹೆಚ್ಚಳ ಆಗ್ತಾಯಿದೆ. ಅದರ ಜೊತೆಗೆ ಕಚ್ಚಾ ವಸ್ತುಗಳ ಬೆಲೆನೂ ಕೂಡ ಹೆಚ್ಚಾಗ್ತಿರೋದ್ರಿಂದ ಇವೆಲ್ಲವನ್ನು ನಾವು ಆಧಾರವಾಗಿಟ್ಕೊಂಡು ನಾವು ನೋಡ್ತಾ ಹೋಗೋದಾದರೆ ಪ್ರತಿ ತಿಂಗಳು ಕೂಡ ನಷ್ಟದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹಾಗಾಗಿಯೇ ನಾವು ನೌಕರರ ಭವಿಷ್ಯ ನಿಧಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೌಕರರ ಗ್ರಾಚ್ಯುಟಿ ಹಣ ಆಗಿರ್ಬೋದು, ಅಥವಾ ಯಾವುದೇ ಒಬ್ಬ ಸಿಬ್ಬಂದಿ ರಜೆ ಹಾಕದೆ ಆತ ಕೆಲಸವನ್ನು ಮಾಡದ ಅಂತಂದರೆ ರಜೆ ನಗದೀಕರಣ ಅಂತ ಏನಿದೆ ಅದಕ್ಕೂ ಕೂಡ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ನಿವೃತ್ತ ನೌಕರರ ಉಪಧನ ಆಗಿರ್ಬೋದು ಅಥವಾ ಗಳಿಕೆ ರಜೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರತಿ ತಿಂಗಳು 220 ಕೋಟಿಯಿಂದ 230 ಕೋಟಿ ನಮಗೆ ನಷ್ಟ ಆಗ್ತಾ ಇದೆ. ಹಾಗಾಗಿ ನಾವು ಈ ಒಂದು ಸಾಲವನ್ನು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತಹ ಒಂದು ಮಾತನ್ನು ಸಾರಿಗೆ ಇಲಾಖೆ ಹೇಳ್ತಾ ಇರುವಂಥದ್ದು. ಹಾಗಿದ್ರೆ ಇಷ್ಟು ಪ್ರಮಾಣದಲ್ಲಿ ಸಾಲವನ್ನು ಮಾಡಿದರೆ ಅದನ್ನು ತೀರಿಸೋರು ಯಾರು, ಅದನ್ನು ಬಡ್ಡಿಯನ್ನು ಕೊಡೋರು ಯಾರು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ 2,000 ಲೋನನ್ನು ಈಗ ಆಲ್ರೆಡಿ ಪಡೀಲಿಕ್ಕೆ ಮುಂದಾಗಿದೆ. ರಾಜ್ಯ ಸರ್ಕಾರ ಅನುಮತಿಯನ್ನು ಕೂಡ ಕೊಟ್ಟಿದೆ. ಆದರೆ ಆ ಒಂದು ಸಾಲದ ಅಸಲಾಗಿರ್ಬೋದು ಮತ್ತು ಬಡ್ಡಿಯನ್ನು ರಾಜ್ಯ ಸರ್ಕಾರನೇ ಭರಿಸುತ್ತೆ. ನಾವೇನು ಸಾಲವನ್ನು ಪಡಿತೀವಿ ಆ ಒಂದು ಹಣದಲ್ಲಿ ನಾವು ನೌಕರರ ಭವಿಷ್ಯ ನಿಧಿ ಬಾಕಿ ಏನಿದೆ ಅಥವಾ ಇಂಧನ ಸರಬರಾಜು ಬಾಕಿ ಏನಿದೆ, ಅಂದರೆ ಈಗ ಆಲ್ರೆಡಿ ಆಯಿಲ್ ಕಂಪನಿಗಳಿಂದ ಏನು ಡೀಸೆಲನ್ನು ಪರ್ಚೇಸ್ ಮಾಡ್ತಾಯಿದೆ ಅದಕ್ಕೂ ಕೂಡ ಸಾಕಷ್ಟು ಪೆಂಡಿಂಗನ್ನು ಇಟ್ಕೊಂಡಿರುವಂಥದ್ದು 4 ನಿಗಮಗಳು. ರಾಜ್ಯದಿಂದ ಪಡಿತಾ ಇರುವಂಥ 2,000 ಕೋಟಿಯ ಸಾಲ ಏನಿದೆ ಅದರಲ್ಲಿ ನಾವು ಈ ಒಂದು ಬಾಕಿಗಳನ್ನು ತೀರಿಸ್ತೀವಿ. ಆದರೆ ಅಸಲು ಮತ್ತು ಬಡ್ಡಿಯನ್ನು ರಾಜ್ಯ ಸರ್ಕಾರವೇ ತೀರಿಸುವ ಕೆಲಸವನ್ನು ಮಾಡುತ್ತೆ ಅನ್ನುವಂತಹ ಒಂದು ಮಾತನ್ನು ಸಾರಿಗೆ ಇಲಾಖೆ ಹೇಳ್ತಾ ಇರುವಂಥದ್ದು. ಆದರೆ ಸಾರಿಗೆ ಇಲಾಖೆಯ ಈ ಒಂದು ನಡೆಗೆ ಸಾಕಷ್ಟು ಟೀಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಮೂಲಗಳ ಪ್ರಕಾರ ಅಂದರೆ KSRTC ಸುಮಾರು 1,579 ಕೋಟಿ ಆರ್ಥಿಕ ಹೊಣೆಗಾರಿಕೆಯನ್ನು ಹೊಂದಿರುವಂಥದ್ದು. BMTC ಸುಮಾರು 1,978 ಕೋಟಿ ಆರ್ಥಿಕ ಹೊಣೆಯನ್ನು ಅಂದರೆ ಬಾಕಿಯನ್ನು ಉಳಿಸ್ಕೊಂಡಿರುವಂಥದ್ದು. ವಾಯುವ್ಯ ಕರ್ನಾಟಕ ಸಾರಿಗೆ 1,507, ಹಾಗೆಯೇ ಕಲ್ಯಾಣ ಕರ್ನಾಟಕ ಸುಮಾರು 549 ಕೋಟಿ, ಅಂದರೆ 5,614 ಕೋಟಿ ಬಾಕಿಯನ್ನು ಉಳಿಸ್ಕೊಂಡಿರುವಂಥದ್ದು. ಇದರಲ್ಲಿ ಭವಿಷ್ಯ ನಿಧಿ ಆಗಿರ್ಬೋದು, ನಿವೃತ್ತ ನೌಕರರ ಬಾಕಿ ಆಗಿರ್ಬೋದು, ಸಿಬ್ಬಂದಿಗಳಿಗೆ ಬಾಕಿ ಪಾವತಿ ಆಗಿರ್ಬೋದು, ಇಂಧನ ಮೊತ್ತ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಈ ಒಂದು, ಅಂದರೆ ಇದು ನವೆಂಬರ್ ಅಂತ್ಯದ ವೇಳೆಗೆ 5,614 ಸುಮಾರು 6,244 ಕೋಟಿ ಹೆಚ್ಚಳ ಆಗಿದೆ ಅನ್ನುವಂತಂದರೆ ಅಷ್ಟು ಸಾಲ ಇದೆ ಅನ್ನುವಂತಹ ಒಂದು ಮಾಹಿತಿನ ಸಾರಿಗೆ ಇಲಾಖೆ ಕೊಡ್ತಾ ಇರುವಂಥದ್ದು. ಇನ್ನು ರಾಜ್ಯ ಸರ್ಕಾರದ ನಡೆಗೆ, ಸಾರಿಗೆ ಇಲಾಖೆ ಅಧಿಕಾರಿಗಳ ನಡೆಗೆ BJP ಟೀಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ರೀತಿಯಾಗಿ ಸಾರಿಗೆ ಇಲಾಖೆಗಳನ್ನು ದಿವಾಳಿ ತರುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂತಹ ಒಂದು ಟೀಕೆಯನ್ನು BJP ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ವರ್ಷದಿಂದ ವರ್ಷಕ್ಕೆ ಈ ಒಂದು ಸಾಲದ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಅದನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕೇ ಹೊರತು ಅದನ್ನು ಬಿಟ್ಟು ಈ ರೀತಿಯಾಗಿ ಸಾಲವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ಎಷ್ಟು ಸರಿ? ಇರುವಂತಹ 4 ನಿಗಮಗಳಲ್ಲಿ ಇರುವಂತಹ ಆಸ್ತಿಗಳನ್ನು ಅಡಮಾನ ಇಡುತ್ತೆ. ಅಡಮಾನ ಇಟ್ಟು ಈಗ ಆಲ್ರೆಡಿ ದಿವಾಳಿ ಅಂಚಿಗೆ ತಲುಪಿದೆ. ಹೀಗಿದ್ದರೂ ಕೂಡ ಮತ್ತೆ ಸಾಲವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಎಷ್ಟು ಸರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು BJP ಮಾಡ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ. ಆ ಒಂದು ಸಭೆಯಲ್ಲಿ ಆರ್ಥಿಕ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು, ಹಾಗೆಯೇ 4 ನಿಗಮಗಳ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಭಾಗಿಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥ ವಿಚಾರ ಏನು ಅಂತಂದರೆ, ಸಾರಿಗೆ ಇಲಾಖೆಯಲ್ಲಿ ಈ ರೀತಿ ನಾವು ಶಕ್ತಿ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳಿಂದಾಗಿ ಸುಮಾರು
$3,560 ಕೋಟಿ ಆರ್ಥಿಕವಾದಂಥ ಹೊರೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ಆರ್ಥಿಕ ಹೊರೆಯನ್ನು ತಗ್ಗಿಸ್ಬೇಕು ಅಥವಾ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದೇ ಒಂದು ಮಾರ್ಗ ಏನು ಅಂತಂದರೆ ಬಸ್ ದರವನ್ನು ಹೆಚ್ಚಳವನ್ನು ಮಾಡಲೇಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ಇಟ್ಟಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಸುಮಾರು 15% ಪ್ರಯಾಣ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಸೊ ಒಂದು ವೇಳೆ ಈ 15% ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದರೂ ಕೂಡ ಸಾರಿಗೆ ನಿಗಮಗಳ ಆರ್ಥಿಕ ಹೊರೆ ಕಡಿಮೆ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸಿದರೆ ಖಂಡಿತವಾಗ್ಲೂ ಇಲ್ಲ. 3,650 ಕೋಟಿ ಏನು ಆರ್ಥಿಕ ಹೊರೆ ಬರ್ತಾ ಇದೆ, ಅದರ ಪ್ರಮಾಣ ತಗ್ಗುತ್ತೆ. 3,650 ಕೋಟಿಯ ಬದಲು 1,800 ಕೋಟಿ ನಷ್ಟ ಆರ್ಥಿಕ ಹೊರೆ ಬೀಳುತ್ತೆ ಅನ್ನುವಂತಹ ಒಂದು ಚರ್ಚೆ ಮುಖ್ಯ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ತೀರ್ಮಾನ ಆಗಿರುವಂಥದ್ದು. ಜೊತೆಗೆ ಇತ್ತೀಚೆಗೆ ಸಾರಿಗೆ ನೌಕರರು ಕೂಡ ಒಂದು ಮುಷ್ಕರವನ್ನು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದ್ದರು. ಆದರೆ ಜನವರಿ 2ನೇ ವಾರದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಜೊತೆಗೆ ಸಾರಿಗೆ ನೌಕರರು ಹಾಗೆಯೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಸಭೆ ನಿಗದಿ ಆಗಿದ್ದ ಹಿನ್ನೆಲೆಯಲ್ಲಿ ಆ ಒಂದು ಮುಷ್ಕರವನ್ನು ಕೂಡ ನೌಕರರು ಕೈಬಿಟ್ಟಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಇಷ್ಟೆಲ್ಲ ಆರ್ಥಿಕವಾದಂಥ ಹೊರೆ ಇರುವಂತಹ 4 ನಿಗಮಗಳಿಗೆ ಶಕ್ತಿ ಯೋಜನೆಯಿಂದ ಸಾಕಷ್ಟು ಆದಾಯ ಹರಿದು ಬರುತ್ತೆ ಅನ್ನುವಂಥ ನಿರೀಕ್ಷೆ ಇಡಲಾಗಿತ್ತು. ಆದರೆ ಅಷ್ಟೆಲ್ಲ ನಿರೀಕ್ಷೆ ಇದ್ದರೂ ಕೂಡ ರಾಜ್ಯ ಸರ್ಕಾರ ಅದನ್ನು ಕಾಲಕಾಲಕ್ಕೆ ಕೊಡುವಂಥ ಕೆಲಸ ಆಗ್ತಾಯಿಲ್ಲ. ಅದರ ಬದಲು ಬೇರೆ ಬೇರೆ ಸಂಸ್ಥೆಗಳಿಂದ 2,000 ಕೋಟಿ ಸಾಲವನ್ನು ಕೊಡಿಸ್ಲಿಕ್ಕೆ ಮುಂದೆ ಆಗ್ತಾಯಿದೆ ಅಂತಂದರೆ ನಿಜವಾಗ್ಲೂ ಕೂಡ ಅಚ್ಚರಿಗೆ ಕಾರಣ ಆಗಿದೆ. ಸೊ ಇನ್ನೊಂದು ಕಡೆ ಇನ್ನೊಂದಿಷ್ಟು ಸಾರ್ವಜನಿಕರು ಹೇಳ್ತಾ ಇರುವಂತಹ ಅವರ ಅಭಿಪ್ರಾಯವನ್ನು ಗಮನಿಸ್ತಾ ಹೋದಾಗ ಇಷ್ಟು ಪ್ರಮಾಣದಲ್ಲಿ ಅಂದರೆ ಇಷ್ಟು ಮೊತ್ತದಲ್ಲಿ ಸಾಲವನ್ನು ಮಾಡುವಂಥ ರಾಜ್ಯ ಸರ್ಕಾರ ಯಾವ ಒಂದು ಕಾರಣಕ್ಕೆ ಶಕ್ತಿ ಯೋಜನೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತಾಯಿದೆ. ಕೂಡಲೇ ಶಕ್ತಿ ಯೋಜನೆಯನ್ನು ನಿಲ್ಲಿಸಲಿ, ಒಂದು ವೇಳೆ ಆದ ಯೋಜನೆಯನ್ನು ನಿಲ್ಲಿಸಿದ್ದೇ ಆದಲ್ಲಿ ಕಾಲಕ್ರಮೇಣ ಆರ್ಥಿಕ ಹೊರೆ ತಗ್ಗುವಂಥ ಕೆಲಸ ಆಗುತ್ತೆ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಿದ್ದಾರೆ. ಸೊ ಈಗ ಸಾರ್ವಜನಿಕರಾಗಿರ್ಬೋದು ಅಥವಾ ಪ್ರಯಾಣಿಕರು ಎಷ್ಟೇ ಸಲಹೆಯನ್ನು ಕೊಟ್ಟರೂ ಕೂಡ ರಾಜ್ಯ ಸರ್ಕಾರ ಈಗ 2,000 ಕೋಟಿ ಸಾಲವನ್ನು ಪಡಲಿಕ್ಕೆ ಮುಂದಾಗಿದೆ. ತಾತ್ವಿಕವಾದಂಥ ಒಂದು ಅನುಮೋದನೆಯನ್ನು ಕೂಡ ಕೊಟ್ಟಾಗಿದೆ. ಸೊ ಈಗ 4 ನಿಗಮಗಳಿಗೆ ಶೀಘ್ರದಲ್ಲೇ 2,000 ಕೋಟಿ ಹರಿದು ಬರುತ್ತೆ. ಅದರಲ್ಲಿ ಬಾಕಿ ಇರುವಂಥ ನೌಕರರ ಭವಿಷ್ಯ ನಿಧಿ ಆಗಿರ್ಬೋದು ಅಥವಾ ಡೀಸೆಲ್ ಖರೀದಿ ಮಾಡಿದಂಥ ಕಂಪನಿಗಳಿಗೆ ಬಾಕಿ ಕೊಡುವಂಥ ಕೆಲಸ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡುವಂಥ ಕೆಲಸ ಆಗುತ್ತೆ. ಸೊ ನಿಮಗೆ ರಾಜ್ಯ ಸರ್ಕಾರ 4 ನಿಗಮಗಳಿಗೆ ಆರ್ಥಿಕ ಹೊರೆಯನ್ನು ತಗ್ಗಿಸುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕಾದ ಬದಲು ಸಾಲವನ್ನು ಕೊಡಿಸಲಿಕ್ಕೆ ಮುಂದಾಗ್ತಾ ಇರುವಂತಹ ರಾಜ್ಯ ಸರ್ಕಾರದ ಕ್ರಮ ಸರಿ ಇದೆಯಾ ಸರಿ ಇಲ್ವಾ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಸೊ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು.